ಪೂಜ್ಯರಾದಂತ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಆಶೀರ್ವಾದ ಪಡೆದು ಮಠವನ್ನ ಇನ್ನಷ್ಟು ಬಡವರ ಪರವಾಗಿ, ದೀನ ದಲಿತರ ಪರವಾಗಿ ವಿಸ್ತರಣೆ ಮಾಡೋ ಮುಖಾಂತರ ಈ ಮಠ ಜನರ ಮಠವಾಗಿ ಇವತ್ತು ಪರಿವರ್ತನೆ ಮಾಡುವಂತ ದಿಕ್ಕಿನಲ್ಲಿ ನಮ್ಮ ನಿರ್ಮಲಾನಂದ ಮಹಾಸ್ವಾಮಿಗಳು ಹೊರಟಿದ್ದಾರೆ. ಅವರ ಪಾದ ಕನ್ಮಲಿಗಳಿಗೆ ನನ್ನ ನಮಸ್ಕಾರ. ಪುರುಷೋತ್ತಾನಂದ ಸ್ವಾಮೀಜಿಯವರು, ಶಂಭುನಾಥ್ ಅಂತ ಸ್ವಾಮೀಜಿಯವರು, ಅವರ ಪಾದ ಕಮಲಗಳಲ್ಲಿ ನನ್ನ ನಮಸ್ಕಾರ. ಹರಿಕೃಷ್ಣ ಅವರು ಬಂದಿದ್ದಾರೆ. ನನ್ನ ಜೊತೆ ಮಂತ್ರಿಯಾಗಿ ಮೊದಲ ಬಾರಿಗೆ ನಾರಾಯಣಗೌಡರು ಬಿಜೆಪಿ ಮಂತ್ರಿಯಾಗಿ ಎಲ್ಲ ಅದು ಸ್ಪೆಷಲ್. ಬಿಜೆಪಿ ಮಂತ್ರಿ ಇರ್ಲಿಲ್ಲ, ಫಸ್ಟ್ ಟೈಮ್ 75 ವರ್ಷದ ಇತಿಹಾಸದಲ್ಲಿ ಫಸ್ಟ್ ಟೈಮ್ ಬಿಜೆಪಿ ಮಂತ್ರಿಯಾಗಿ ನಾರಾಯಣಗೌಡರು ಕೆಲಸ ಮಾಡಿದ್ದಾರೆ. ನನ್ನ ಶ್ರೀಮತಿ ಪ್ರಮಿಳಾ ರಾಣಿ ಅವರಿದ್ದಾರೆ, ನಮ್ಮ ಅಧ್ಯಕ್ಷರು ಇಂದ್ರೇಶ್ ಅವರು, ಸಿದ್ದರಾಮ ಅವರು, ನಮ್ಮ ಸ್ವಾಮಿ ಗೌಡರು ಅಶೋಕ್ ಜಯರಾಮ್ ಅವರು, ಲಿಂಗರಾಜ್ ಅವರು, ದೇವರಾಜ್ ಅವರು, ನಂಜುಂಡೇಗೌಡರು ನಮ್ಮ ರೈತ ನಾಯಕರು, ಶ್ರೀಧರ್ ಅವರು, ಮಳವಳ್ಳಿ ಅಶೋಕ್, ರಮೇಶ್ ಅವರು, ಮಂಗಳ ನವೀನ್ ಅವರು, ಅದೇ ರೀತಿ ಲಕ್ಷ್ಮೀಕಾಂತ್, ನಮ್ಮ ಚೋಳರಾಜು, ರವಿ, ಇನ್ನು ಹಲವಾರು ವೇದಿಕೆ ಮೇಲೆ ಇದ್ದಾರೆ. ಅವರೆಲ್ಲರಿಗೂ ನನ್ನ ನಮಸ್ಕಾರ. ಅದಕ್ಕಿಂತ ಬಹಳ ಮುಖ್ಯವಾಗಿ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿರುವಂತದ್ದು, ಈ ಕಾರ್ಯಕ್ರಮಕ್ಕೆ ಒಂದು ರೀತಿ ಕಳೆ ಬಂದಿದೆ. ಕಾರ್ಯಕ್ರಮನೇ ಒಂದು ರೀತಿ ಶೋಭೆ ತರುವಂತ ಒಂದು ಮುಖಗಳನ್ನ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಅದಕ್ಕೆ ನಿಮ್ಮ ಪಾದ ಕಮಲಗಳಲ್ಲೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೀನಿ. ಬಂಧುಗಳೇ, ಇವತ್ತು ಮಂಡ್ಯ ಅಂದ್ರೆ ಇಂಡಿಯಾ, ಇಂಡಿಯಾ ಅಂದ್ರೆ ಮಂಡ್ಯ. ಈ ಮಂಡ್ಯವನ್ನ ಗುರುತು ಮಾಡುವಂತ ಒಂದು ಪ್ರಮುಖ ಸ್ಥಳ ಯಾವುದು? ಮಂಡ್ಯ. ಯಾಕೆ ಮಂಡ್ಯ ಪ್ರಖ್ಯಾತಿ ಆಯಿತು? ಬಿಕಾಸ್ KRS ಡ್ಯಾಮ್. ಕರೆಕ್ಟ್ ತಾನೆ? KRS ಡ್ಯಾಮ ಏನೋ ಬೇರೆನೋ. ಅದರಿಂದ ನಾವು ಬೆಳೆ ಬೆಳೀತಾ ಇದ್ದೀರಿ, ಅದರಿಂದ ನೀರು ಕುಡಿತಾ ಇದ್ದೀರಿ. ನೀರು ನೀವು ಒಬ್ಬರೇ ಅಲ್ಲ, ಬೆಂಗಳೂರವರು ಕುಡಿತಾ ಇದ್ದಾರೆ, ಮೈಸೂರವರು ಕುಡಿತಾ ಇದ್ದಾರೆ, ಕೊನೆಯಲ್ಲಿ ತಮಿಳ್ನಾಡವರು ನೀರು ಕುಡಿತಾ ಇದ್ದಾರೆ ಅಂತ KRS ಕಟ್ಟುದು ಅಂತ ಮುಮ್ಮಡಿ ಜಯಚಾಮರಾಜ ಒಡೆಯರು, ಕರೆಕ್ಟಾ? ನಾಲ್ವಡಿ ಚಾಮರಾಜೇಂದ್ರ ಒಡೆಯರು, ಕೃಷ್ಣರಾಜ ಒಡೆಯರು, ನಾಲ್ವಡಿ ಕೃಷ್ಣರಾಜ ಒಡೆಯರು ಅವರು ಇಲ್ಲೊಂದು KRS ಅನ್ನ ಕಟ್ಟಿದ್ರು. ಅದಕ್ಕೆ ಮಂಡ್ಯ ಒಂದು ಕಬ್ಬು ಅನ್ನೋದು ಪ್ರಖ್ಯಾತಿ. ಒಂದ್ಸರಿ ಹಂಗೆ ಯೋಚನೆ ಮಾಡಿ, ಒಂದ್ ಕಣ್ಣು ಮುಚ್ಚಿ ಒಂದ್ಸರಿ KRS ಇರ್ಲಿಲ್ಲ ಅಂದ್ರೆ ಏನ್ ನಮ್ ಕತೆ? ವಿದ್ಯುತ್ ನೀರ್ ಹಂಗೆ ಹರ್ಕೊಂಡು ಹೊಟ್ಟೋಡಿರೋದು ತಮಿಳ್ನಾಡಿಗೆ, ಸಮುದ್ರ ಕೊಟ್ಟು ಒಂದು ತಡೆಗೋಡೆ ಕಟ್ಟಿ ಕೋಟ್ಯಾಂತರ ಜನಕ್ಕೆ ಜೀವಜಲವನ್ನ ಕೊಟ್ಟರು. ಈ ಮಂಡ್ಯಗೆ ಸಕ್ಕರೆ ಕಾರ್ಖಾನೆ ಇರ್ಬೋದು, ಏಷ್ಯಾದಲ್ಲೇ ಮೊದಲ ಪವರ್ ಕರೆಂಟ್ ಇಲ್ಲೇ ಮಳವಳ್ಳಿಯಲ್ಲಿ ನಾನು ಹೋಗಿದ್ದೀನಿ. ಅಲ್ಲಿ ಸೋ ಫ್ಯಾಕ್ಟ್ರಿ, ಮೈಸೂರು ವಿಶ್ವವಿದ್ಯಾಲಯ, ಒಂದಲ್ಲ 100. ಅವ್ರಿಗೆ ಸರಿಸಾಟಿ ಆಗೋರು ಯಾರನ್ನ ಇದ್ದಾರ? ಯಾರು ಇರಕ್ ಸಾಧ್ಯನೇ ಇಲ್ಲ. ಅವ್ರ ಮನೆಗೋಸ್ಕರ ಏನು ಮಾಡಿಲ್ಲ, ಈ ಸಮಾಜಕ್ಕೋಸ್ಕರ ಮಾಡಿದ್ರು. ಬೇರೆ ರಾಜರ ತರ ಅಲ್ಲ. ನೀವು ನೋಡಿ, ಬೇರೆ ಬೇರೆ ಕಡೆ ರಾಜರು, ನೀವು ಕಲಬುರ್ಗಿ, ಬೀದರ್ ಅಲ್ಲೆಲ್ಲ ಹೋದ್ರೆ ಅಲ್ಲಿ ನವಾಬರುಗಳಿದ್ರು. ಬಂದಿದ್ದೆಲ್ಲ ಅವರ ಮನೆ ಮಟ್ಟಕ್ಕೆ ಇಟ್ಕೊಂಡ್ರು, ಸಮಾಜಕ್ಕೆ ಏನು ಕೊಡ್ಲೇ ಇಲ್ಲ. ಇವತ್ತು ಯಾರು ಅವ್ರನ್ನ ನೆನ್ಸ್ಕೊಂತ ಇಲ್ಲ. ನಾವು ಒಡೆಯರನ್ನ ಯಾಕೆ ನೆನ್ಸ್ಕೊಂತ ಇದ್ದೀರಿ ಅಂದ್ರೆ, ಅವ್ರ ಮನೆ ಒಡವೆಗಳನ್ನ ಕುದಿಬಿಟ್ಟು
ಇವತ್ತು KRS ಅನ್ನ ಕಟ್ಟುವಂತದಕ್ಕೆ ದಾರಿದೀಪ. ನಾವು ಹೇಳ್ತೀರಿ, ನಾವು ಸಮಾಜ ಸುಧಾಕರು, ಎಲ್ಲ ಜಾತಿ ಸಮುದಾಯಕ್ಕೆ ನ್ಯಾಯ ಕೊಟ್ಟವರು ನಾನು ನಾನು ನಾನು. ಈ ನಾನು ಅನ್ನೋ ಇದೆಯಲ್ಲ ಅಹಂಕಾರ ಎಲ್ಲಿಗೆ ಹೊರಟೋಗ್ತೈತೆ ಗೊತ್ತಾಗ. ಅವರು ಇವಾಗ ಹೇಳ್ತಾ ಇದ್ದಾರೆ, ಒಡೆಯರ್ ಅವರು ಅವರ ಆ ಕಾಲದಲ್ಲೇ ಆ ಸಮುದಾಯವನ್ನ, ಎಲ್ಲ ಸಮುದಾಯವನ್ನ ಗುರುತು ಮಾಡಿ ಆ ಸಮುದಾಯಕ್ಕೆ ಪ್ರಾತಿನಿಧ್ಯವನ್ನ ಆ ಕಾಲದಲ್ಲೇ ಕೊಟ್ರು. ಆ ಕಾಲದಲ್ಲೇ ಕೊಟ್ಟಂತವ್ರು ಆ ಒಡೆಯರ್ ಕುಟುಂಬ. ಅಂತ ಒಂದು ಕುಟುಂಬದಿಂದ ಇವತ್ತು ಈ ಭಾಗದಲ್ಲಿ ಮೈಸೂರು, ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚು ಅನುಕೂಲಗಳನ್ನ ನಾವು ಪಡೆದಿದ್ದೀರಿ. ಅದರ ಮುಖಾಂತರ ನಾನು ಯಾಕೆ ಈ ಪೀಠಿಕೆಯನ್ನ ಹಾಕದೆ ಅಂತ ಹೇಳಿದ್ರೆ, ಈ ಪೀಠಿಕೆಗೆ ಮತ್ತೊಂದು ಅರ್ಥ ಅಂತ ಹೇಳಿದ್ರೆ, ನಾನು ಹೋಲಿಕೆ ಮಾಡಲ್ಲ. ನನಗೇನು ಸ್ವಲ್ಪ ತಲೆ ಕೆಟ್ಟಿಲ್ಲ, ನನ್ನ ತಲೆ ಚಂದಾಗೆ ಇದೆ, ಹೋಲಿಕೆ ಮಾಡಲ್ಲ. ಆದ್ರೆ ಬಾಲಗಂಗಾಧರ ಸ್ವಾಮೀಜಿಯವರು ತಮ್ಮ ಇಡೀ ಜೀವಮಾನವನ್ನ ನಾವೆಲ್ಲ ಸಣ್ಣ ಹುಡುಗರು ಇರ್ಬೇಕು, ಗೊತ್ತೇ ಇಲ್ಲ ಇರ್ಬೇಕು, ಅಂತ ಸಂದರ್ಭದಲ್ಲಿ ಒಂದು ಮಠವನ್ನ, ಒಂದು ವಿದ್ಯಾ ಕೇಂದ್ರ ಮಾಡಿದ್ರು. ನಾವೆಲ್ಲ ತಿಳ್ಕೊಂಡಿದ್ದೀರಿ, ಮಠ ಅಂದ್ರೆ ಏನಪ್ಪಾ, ಈ ಸ್ಕೂಲು ಕಾಲೇಜ್ ಅಲ್ಲ. ಅಂದ್ರ ನನ್ ಕರ್ಕೊಂಡೋದ್ರು ಒಂದು ರಾಮನಗರದಲ್ಲಿ. ಅಂದ್ರು ಕಣ್ಣಿಂದ ಮಕ್ಕಳಿಗೂ ಕೂಡ ವಿದ್ಯೆ ಕೊಡ್ತಾ ಇದ್ದಾರೆ. ಕಣ್ಣಿಲ್ಲದ ಮಕ್ಕಳಿಗೂ ಕೂಡ ವಿದ್ಯೆ ಕೊಡ್ತಾ ಇದ್ದಾರೆ, ಬಡವರಿಗೆ ವಿದ್ಯೆ ಕೊಡ್ತಾ ಇದ್ದಾರೆ, ದೀನ ದಲಿತರಿಗೆ ಕೊಟ್ಟಿದ್ದಾರೆ. ಸಸಿನೆ ಅಂದ್ರೆ ಇಡೀ 1 ಕೋಟಿ ಸಸಿ ನೆಡಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡು ಕೆಲಸ ಮಾಡಿದ್ದಾರೆ. ಒಬ್ಬ ಸ್ವಾಮೀಜಿಯಾಗಿ ಒಂದು ಮಠದಲ್ಲಿ ಕೂತ್ಕೊಂಡು ಪ್ರವಚನ ಮಾಡಿ ಮನೆಗೆ ಹೋಗ್ಬೋದಾಯ್ತು, ಅಷ್ಟೇ ನನ್ನ ಕೆಲಸ ಅಂತ. ಆದ್ರೆ ಅವ್ರು ಮಾಡ್ಲಿಲ್ಲ. ಸಮಾಜಕ್ಕೆ ಒಳ್ಳೇದಾಗ್ಲಿ, ಈ ಸಮಾಜಕ್ಕೆ ವಿದ್ಯೆ ಸಿಗಲಿ ಅಂತೇಳಿ ಈ ಸಮಾಜದ ಪರವಾಗಿ ನಿಂತು, ಅದಕ್ಕೋಸ್ಕರ ಅವ್ರಿಗೆ ನಾವಿವತ್ತು ಗೌರವನ್ನ ಕೊಡ್ತಾ ಇದ್ದೀರಿ. ಮನೆಯಲ್ಲಿ ಅವ್ರ ಫೋಟೋ ಹಾಕೊಂಡಿದ್ದೀರಿ. ನಮಗೆ ಅವ್ರ ದಾರಿದೀಪ ಅಂತ ಹೇಳಕ್ಕೆ ನಮ್ಮ ಬಾಲಗಂಗಾಧರನಾಥ ಸ್ವಾಮೀಜಿಯವರು ನಮ್ಮ ಕಣ್ಣು ಮುಂದೆ ಬರ್ತಾರೆ. ನಾನು ಹೋಲಿಕೆ ಮಾಡಲ್ಲ ಯಾರಿಗೂ. ಅದೇ ಬೇರೆ, ರಾಜ ಮನೆತನನೇ ಬೇರೆ, ಕಾವಿ ಬಟ್ಟೆ ಹಾಕೊಂಡಿರೋ ಸನ್ಯಾಸಿಗಳೇ ಬೇರೆ, ಮಠಾಧೀಶರೇ ಬೇರೆ. ಅವ್ರ ಕಾರ್ಯ ಅವ್ರು ಮಾಡಿದ್ದಾರೆ, ಇವ್ರ ಕಾರ್ಯ ಇವ್ರು ಮಾಡಿದ್ದಾರೆ. ಇದನ್ನ ಜನ ಗುರ್ತು ಮಾಡೋದು. ನೀನ್ ಎಷ್ಟು ವರ್ಷ ಬದುಕಿದ್ದೆ ಅನ್ನೋದಲ್ಲ ಇಂಪಾರ್ಟೆಂಟ್, ನೀ ಏನ್ ಮಾಡಿದೆ ಅನ್ನೋದು ಇಂಪಾರ್ಟೆಂಟ್. ಎಷ್ಟು ಮನೆ ಹಾಳು ಮಾಡಿದೆ, ಎಷ್ಟು ಜನಕ್ಕೆ ತೊಂದರೆ ಕೊಟ್ಟೆ, ಏನೇನ್ ಕಿರುಕುಳ ಕೊಡ್ಬೇಕು ಅಷ್ಟು ಕೊಟ್ಟೆ. ಅದ್ಯಾವುದು ನಿಮ್ ರೆಕಾರ್ಡ್ ಪುಸ್ತಕದಲ್ಲಿ ಬರಲ್ಲ. ಅದೆಲ್ಲ ಯಾವ ರೆಕಾರ್ಡ್ ಅಲ್ಲಿ ಬರುತ್ತೆ? ಯಮಲೋಕದ ರೆಕಾರ್ಡ್ ಅಲ್ಲಿ ಬರ್ತದೆ, ಯಮನ ಮುಂದೆ ಬರ್ತದೆ, ಚಿತ್ರಗುಪ್ತನ ಮುಂದೆ ಆ ರೆಕಾರ್ಡ್ ಎಲ್ಲ. ಅಲ್ಲಿ ರೆಕಾರ್ಡ್ ಓದ್ತಾರೆ ನಿಮ್ದು ಇದೆಲ್ಲ ಕಿರುಕುಳ ಇವೆಲ್ಲದು. ನೀವು ಮಾಡಿರೋ ಒಳ್ಳೆ ಕೆಲಸ ಅದಕ್ಕೊಂದು ರೆಕಾರ್ಡ್ ಇರ್ತದೆ. ಅದು ನಾರಾಯಣನ ಹತ್ರ ಇರ್ತದೆ, ಈಶ್ವರನ ಹತ್ರ ಇರ್ತದೆ. ಅಲ್ಲಿ ನೀನ್ ಮಾಡಿರೋ ಒಳ್ಳೇದನ್ನ ನೋಡ್ತಾರೆ. ಅದ್ರ ಮೇಲೆ ನಮ್ಮ ಮುಂದಿನ ಒಂದು ಜನ್ಮ ಅಂತ ಏನಾದ್ರೂ ಇದ್ರೆ ಅದು ನಮ್ಗೆ ಪವಿತ್ರತೆ ಕೊಡುವಂತ ಜನ್ಮ ಸಿಗಬೇಕು ಅಂತ ಹೇಳಿದ್ರೆ, ನಾವ್ ಈ ಸಮಾಜದಲ್ಲಿ ಏನ್ ಒಳ್ಳೇದನ್ನ ಮಾಡಿದ್ರಿ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ನಾನು ವಿರೋಧ ಪಕ್ಷದ ನಾಯಕನಾಗಿದ್ದೀನಿ, ನಾನೇನ್ ಮಂತ್ರಿ ಅಲ್ಲ. ಸರ್ಕಾರ ಮಾಡಿರೋ ತಪ್ಪನ್ನ ಹೇಳಕ್ಕೋಸ್ಕರ ಮಾಡಿರುವಂಥದ್ದು. ಯಾರ್ಯಾರು ಲೂಟಿ ಮಾಡ್ತಾರೆ, ಯಾರ್ಯಾರು ಅನ್ಯಾಯ ಮಾಡ್ತಾರೆ ಅದನ್ನ ಹೇಳೋದು ಕೆಲವ್ರಿಗೆ ಬೇಜಾರು ಆಗ್ಬೋದು, ಆದ್ರೆ ಹೇಳಲೇಬೇಕು. ಹೇಳದೆ ನನ್ನ ಧರ್ಮ. ಅದು ನನ್ನ ಧರ್ಮ ಯಾವುದು? ಹೊಗಳೋದು ನನ್ನ ಧರ್ಮ ಅಲ್ಲ. ಹೊಗಳಿದ್ರೆ ನನ್ನ ಯಾರು ಅಲ್ಲಿ ಕುದುರ್ಸೋದೇ ಇಲ್ಲ. ನಾನು ತಪ್ಪನ್ನ ಹೇಳಬೇಕು, ಜನಕ್ಕೆ ಒಳ್ಳೇದು ಮಾಡಬೇಕು. ನಮ್ ಕರ್ನಾಟಕ ಸಮೃದ್ಧ ಕರ್ನಾಟಕ, ಒಳ್ಳೆ ಎಲ್ಲ ಇದೆ ನಮ್ಮಲ್ಲಿ. ನೀರಿದೆ, ಖನಿಜ ಇದೆ, ಒಳ್ಳೆ ಜನ ಇದ್ದಾರೆ. ನಮ್ ತರ ಜನ ನೀವು ಬೇರೆ ರಾಜ್ಯದಲ್ಲಿ ನೋಡಕ್ ಸಾಧ್ಯನೇ ಇಲ್ಲ. ನಾನು ನೋಡಿದ್ದೀನಿ, ಎಲ್ಲ ದೇಶನೆಲ್ಲ ಸುತ್ತ ಬಂದ್ಬಿಟ್ಟಿದ್ದೀನಿ. ನಾನು ದೇಶನೆಲ್ಲ ನೋಡಿದ್ದೀನಿ. ನಮ್ ತರ ಕರ್ನಾಟಕದ ಜನ ತರ ಪ್ರೀತಿ ವಿಶ್ವಾಸ ಕೊಡುವಂತ ಜನ, ಕರುಣೆ ಸಹಾಯ ಮಾಡುವಂತ ಜನ ಎಲ್ಲೂ ನೋಡಕ್ ಸಾಧ್ಯನೇ ಇಲ್ಲ. ಅಂತ ಜನ ಇರುವಂತ ಕರ್ನಾಟಕ ನಾಡು ಮಂಡ್ಯ, ಅಂತ ಒಂದು ಪವಿತ್ರ ನೆಲದಲ್ಲಿ ನಾವು ಹುಟ್ಟಿದ್ದೀವಿ.
ನಮಗೊಂದು ಕನಸಿರ್ಬೇಕು, ರಾಜಕಾರಣಿಗೂ ಒಂದು ಕನಸಿರ್ಬೇಕು. ಏನಾದ್ರೂ ಒಂದು ಲ್ಯಾಂಡ್ ಮಾರ್ಕ್ ಮಾಡ್ಬೇಕಪ್ಪ, ಒಳ್ಳೇದ್ ಮಾಡ್ಬೇಕು ಸಮಾಜ. ನೆನಪು, ಈಗ ನಾನು ಹೇಳಿದ್ನಲ್ಲ KRS ಒಡೆಯರ ಮನೆತನದ ಬಗ್ಗೆ ಹೇಳಿದೆ, ಪೂಜ್ಯ ಬಾಲಗಂಗಾಧರಂತ ಸ್ವಾಮೀಜಿಯವರ ಬಗ್ಗೆ ಮಾತಾಡಿದೆ, ನಾನು ಹೆಸರು ಹೇಳಿದೆ. ನಾನು ಆ ಹೆಸರು ಹೇಳುವಂತ ರೀತಿ ನಾವು ಬೆಳೆಸ್ಕೊಬೇಕು. ಈಗ ನಾವು ನೋಡಿ ಕೂತಿದ್ದೀರಾ ಯಜಮಾನ್ರು, ಉಸಿರು ಎಳ್ಕೊಂಡ್ರಿ, ಜೀವ ಇದೆ ನಿಮ್ಮ ಹತ್ರ, ಉಸಿರು ಬಿಟ್ರಿ ಅಂತ ಹೇಳಿ ಇನ್ನೊಂದ್ಸರಿ ಎಳ್ಕೊಂಡಿಲ್ಲ ಅಂದ್ರೆ ಜೀವನೇ ಇಲ್ಲ ನಿಮ್ಮ ಹತ್ರ, ಇದೆಯಾ? ಉಸಿರು ಎಳ್ಕೊಂಡ ತಕ್ಷಣ ನಿಮ್ಗೆ ಜೀವ ಇರ್ತದೆ, ಉಸಿರು ಬಿಟ್ಟ ತಕ್ಷಣ ಏನಾಗುತ್ತೆ? ಇನ್ನೊಂದ್ಸರಿ ಎಳ್ಕೊಂಡಿಲ್ಲ ಅಂದ್ರೆ ಜೀವನೇ ಇಲ್ಲ. ಇವೆರಡರ ಮಧ್ಯೆ ನಮ್ ಜೀವನ. ಯಾವುದೇ ಟೈಮಲ್ಲೂ ಕೂಡ ನಾವ್ ಇದನ್ನ ಯೋಚನೆ ಮಾಡ್ಬೇಕು. ಅದನ್ನೇ ನಮ್ಗೆ ಬಾಲಗಂಗಾಧರನಾಥ ಸ್ವಾಮೀಜಿಯವರು, ನಿರ್ಮಾನಂದ ಸ್ವಾಮೀಜಿಯವರು ಹೇಳ್ಕೊಡೋದು. ನಾವು ಸಮಾಜಕ್ಕೆ ನಾನು ಒಳ್ಳೆ ನಾಯಕನಾಗಿದ್ದೀನಿ, ಪುಣ್ಯ ದೇವರು ನನ್ಗೆ ಹೇಳಿದ್ರು. ನಮ್ಮ ಸಚ್ಚಿ ಈ ಕಾರ್ಯಕ್ರಮದ ಮುಖ್ಯ ರೂವಾರಿ ಅವನೇ, ಬಗ್ಗೆ ಹೇಳ್ತೀನಿ. ಆಮೇಲೆ ಹೇಳಿದ್ರು ಸತತವಾಗಿ 7 ಬಾರಿ ಗೆದ್ದಿದ್ದಾರೆ ಅಂತ. ಕಷ್ಟ ಗೆಲ್ಲದು ನೋಡಿದ್ರೆ ಮಂಡ್ಯದಲ್ಲಿ ರೊಟ್ಟಿ ಹಿಂಗ್ ತಿರುವಾಗ್ತಾನೆ, ಟಕ್ಕಂತ ತಿರುವಾಕ್ಬಿಡ್ತಾರೆ. ಅವನ್ ಗೊತ್ತಾಗತ್ತ ಇಲ್ಲ ಅವನಿಗೆ, ಪಾಪ ಅವನು ನಾನೇ ಅಂತ ಓಡಾಡ್ತಾ ಇರ್ತಾನೆ. ನಾನೇನಯ್ಯ ನೆಕ್ಸ್ಟ್ ಅಂತಾನೆ. ನಾನೇ ಅನ್ನೋನ್ನ ನಾನೇ ಅಲ್ದಂಗ್ ಮಾಡಾಕ್ ಕೊಡ್ತಾರೆ, ನಾನಲ್ಲ ಅಂದಂಗ್ ಮಾಡಾಕ್ ಕೊಡ್ತೀರ ನೀವು ಮಂಡ್ಯದು. ಆದ್ರೆ ನನಗೆ ನಮ್ ಪುಣ್ಯ ತಪ್ಪಂತಲ್ಲ, ತಕ್ಕಡಿ, ನ್ಯಾಯದ ತಕ್ಕಡಿಯನ್ನ ಮಂಡ್ಯದವರು ಹಿಡಿತೀರ ಅಲ್ವಾ? ನ್ಯಾಯದ ತಕ್ಕಡಿಯನ್ನ ಮಂಡ್ಯದವರು ಹಿಡಿತೀರ. ಸತ್ಯ ಯಾವುದಿದೆ ಆ ಕಡೆ ವಾಲ್ತೀರ. ಶ್ರೀಕೃಷ್ಣನು ಪಂದ್ಯ ಕೊಟ್ಟಿದ್ನಲ್ಲ, ಶ್ರೀಕೃಷ್ಣ ಗೊತ್ತಲ್ಲ, ಅವ್ರ್ಯಾರೋ ಹಣ ಇಟ್ಟು ಶ್ರೀಕೃಷ್ಣನ ತೂಗ್ತಾರಂತೆ. ಕೊನೆಗೆ ರುಕ್ಮಿಣಿ ಅಲ್ಲ, ಒಂದು ತುಳಸಿ ತುಲಾಭಾರ ಮಾಡ್ತಾರಂತೆ. ಹಂಗೆ ನೀವು ಸುಮ್ಮನೆ ಒಂದು ಪೇಪರ್ ರಾಡೆಯಲ್ಲಿ ತುಲಾಭಾರ ಮಾಡ್ಬಿಡ್ತೀರ ಚುನಾವಣೆ ಬಂದಾಗ. ಅದರಿಂದ ನಾವು ಜನಕ್ಕೆ ಏನು ಒಳ್ಳೇದ್ ಮಾಡ್ಬೋದು. ನಾವು ದಿನ ಹೋಗೋದು ಮನೆಗೆ, ನಿಮ್ಗೊಂದು ಮೀನ್ ಕೊಟ್ಬಿಡೋದು, ಮೀನ್ ತಿನ್ನಪ್ಪ ನೀನು, ಪ್ರತಿದಿನ ನೀನ್ ಬದುಕಿರೋವರೆಗೂ ಒಂದೊಂದು ಮೀನ್ ಕೊಟ್ಬಿಡೋದು, ನೀನ್ ಮೀನ್ ತಿನ್ನಪ್ಪ. ಆಹಾರ, ನಾವು ಉದಾಹರಣೆ ಕೊಟ್ಟೆ. ಪಕ್ಷಿನೂ ನೋಡಿ, ಒಂದು ಪಕ್ಷಿ ಬೆಳಗ್ಗೆ ಎದ್ದು ಆಹಾರಕ್ಕೋಸ್ಕರ 30-40 ಕಿಲೋಮೀಟರ್ ಪ್ರಯಾಣ ಮಾಡ್ತದೆ. ಪಕ್ಷಿ 30-40 ಕಿಲೋಮೀಟರ್ ಬರ್ತದೆ. ಕೆಲವು ಪಕ್ಷಿಗಳು 1000 ಕಿಲೋಮೀಟರ್ ಒಂದು ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ಬರ್ತದೆ, ಆಹಾರ ಹುಡುಕೋದಕ್ಕೋಸ್ಕರ, ಸಂತತಿಯನ್ನ ಬೆಳೆಸೋದಕ್ಕೋಸ್ಕರ. ನಾವು ಹಾಗೆ ಇರಬೇಕು. ನಾವು ಮೀನ್ ಹಿಡಿಯೋದನ್ನ ಕಲ್ಸ್ಕೊಡ್ಬೇಕು. ನಾವು ದಿನ ಮೀನ್ ಕೊಡೋದಲ್ಲ, ಮೀನ್ ಹಿಡಿಯೋದನ್ನ ಕಲ್ಸ್ಕೊಟ್ಟು ಅವನು ಮೀನ್ ತಿನ್ಬೇಕು, ಬೇರೆಯವ್ರಿಗೂ ಮೀನ್ ಸಿಗ್ಬೇಕು, ಬೇರೆಯವ್ರಿಗೂ ಆಹಾರ ಕೊಡ್ಬೇಕು. ಅವನ್ನ ನಾವು ಪುಣ್ಯಾತ್ಮ ಅಂತ ಹೇಳ್ತೀವಿ. ಅದನ್ನ ಹಿಂದೆ ಕೆಂಗಲ್ ಹನುಮಂತಯ್ಯನವ್ರು ಇರ್ಬೋದು, SM ಕೃಷ್ಣ ಅವರು ಬೆಂಗಳೂರ ಇವತ್ತು ನೆನ್ಸ್ಕೊಂತಾರೆ. SM ಕೃಷ್ಣ ಅವರು ಬೆಂಗಳೂರಿಗೆ ಒಂದು ಕಾಯಕಲ್ಪ ಕೊಟ್ಟವರು. IT-BT ಇವತ್ತು ಇಷ್ಟೊಂದು ಆದಾಯ ಬರ್ತದೆ, ಎಲ್ಲ ಜೋರಾಗಿ ಬಾಯಿ ಬಡ್ಕಂತಾರಲ್ಲ, ಆದಾಯ ನಾವ್ ಇಷ್ಟೊಂದು ಬರ್ತದೆ ಕರ್ನಾಟಕ. ಈ ಆದಾಯ ಬರಕ್ಕೆ ಮೂಲ ಕಾರಣ SM ಕೃಷ್ಣ ಅವರು, ಮೂಲ ಕಾರಣ SM ಕೃಷ್ಣ. ಆ ರೀತಿ ಆದಾಯ ಬರೋ ರೀತಿ ಮಾಡಿದಂಥವ್ರು, ಕರ್ನಾಟಕಕ್ಕೆ, ರಾಜ್ಯದ ಖಜಾನೆಗೆ ಕೂಡ ಮಾಡಿದಂಥವ್ರು. ಈ ತರದ ವ್ಯಕ್ತಿತ್ವವನ್ನ ನಾವು ಬೆಳೆಸ್ಕೊಂಡ್ರೆ ನಿಜಕ್ಕೂ ನಮ್ಗೆ ಎಲೆಕ್ಟ್ ಮಾಡಿದಂಥವ್ರು, ನಮ್ಮನ್ನ ಆಯ್ಕೆ ಮಾಡಿ ಒಳ್ಳೆ ಕೆಲಸ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನನ್ನ ಕಾನ್ಸ್ಟಿಟ್ಯೂನ್ಸಿ ಜನನು ಕೂಡ ನನ್ಗೆ ಆಶೀರ್ವಾದ ಮಾಡಿ ಗೆಲ್ಸಿದ್ದಾರೆ. ಹಿಂದೆ ನಾನು ಮಂಡ್ಯ ಇನ್ಚಾರ್ಜ್ ಮಿನಿಸ್ಟರ್ ಕೂಡ ಆಗಿದ್ದೆ. ಮಂಡ್ಯ ಇನ್ಚಾರ್ಜ್ ಮಿನಿಸ್ಟರ್ ಆಗಿದೆ. ಒಂದು ಕೆಟ್ಟ ಹೆಸರು ತಗೊಂಡೋಗಿದ್ದೀನ? ಯಾವ್ದಾದ್ರು ಕರಪ್ಷನ್ ಚಾರ್ಜ್ ಇದೆಯಾ? ಅವ್ರು ಮಾಡಿಲ್ಲ. ಒಳ್ಳೆ ಕೆಲಸ ಮಾಡ್ಬೇಕು, ನಾವು ಒಳ್ಳೆ ಕೆಲಸ ಮಾಡ್ಬೇಕು. ನಾನು ಗೃಹ ಸಚಿವನಾಗಿರ್ಲಿ, ಆರೋಗ್ಯ ಸಚಿವನಾಗಿರ್ಲಿ, ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಲಿ, ಇವತ್ತು ಈ ರೋಡಲ್ಲಿ ಓಡಾಡ್ತಾವಲ್ಲ ಓಲ್ವೋ, ಮರ್ಸಿಡೀಸ್ ಬೆನ್ಸ್, ಆ ಕಾಲದ ನಾನಿದ್ದಾಗ ಆ ವ್ಯವಸ್ಥಿತ ಬಸ್ಗಳನ್ನ ನಾವು ಮಾಡಿದ್ದೀವಿ, ಬಸ್ ಸ್ಟ್ಯಾಂಡ್ಗಳನ್ನು ಮಾಡಿದ್ದೀವಿ.
ಈ ತರದ ಒಂದು ಬದಲಾವಣೆಯನ್ನ ತರುವಂತ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀನಿ. ಈಗ ನನಗೆ ಅಪೋಸಿಷನ್ ಲೀಡರ್ ಆಗಿ ಕೂತಿದ್ದೀನಿ. ಸರ್ಕಾರ ಮಾಡೋ ತಪ್ಪನ್ನ ಜನರ ಮುಂದೆ ಇಡುವಂಥದ್ದು. ಈಗ ಯೂರಿಯಾ ಸಿಗ್ತಾ ಇಲ್ಲ, ಇದರ ವಿರುದ್ಧ ಹೋರಾಟ ಮಾಡುವಂಥದ್ದು. ಈಗ ರಾತ್ರಿ ನೀರು ಬಿಡ್ತಾರೆ KRS ಇಂದ, ಹೋರಾಟ ಮಾಡೋದು ಬಿಡಬಾರ್ದು ಅಂತ ಸ್ಟಾಪ್ ಮಾಡಿಸ್ಬೇಕು, ನ್ಯಾಯ ಕೊಡ್ಬೇಕು ರೈತರಿಗೆ. ಈ ಸಮುದಾಯ, ನಮ್ಮ ಸಮುದಾಯ ಇದೆಯಲ್ಲ, ಈ ಸಮುದಾಯ ಮತ್ತು ರೈತ ಎರಡರ ಪರವಾಗಿ ನಾವು ನಿಲ್ಲುವಂತ ಕೆಲಸವನ್ನ ನಾವು ಮಾಡ್ತೀನಿ. ವಿರೋಧ ಪಕ್ಷ ನಾಯಕನಾಗಿ ಆ ಸ್ಥಾನಕ್ಕೆ ಒಂದು ಗೌರವ ತರೋ ರೀತಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ನಡ್ಕೊಳ್ತೀನಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಮತ್ತೊಮ್ಮೆ ನನಗೆ ಬಹಳ ಗೌರವಪೂರ್ವಕವಾಗಿ ಇಷ್ಟೊಂದು ಜನ ನಾವೆಲ್ಲರೂ ಕೂಡ ಗೌರವ ಕೊಟ್ಟಿದ್ದೀರಾ, ಆಶೀರ್ವಾದ ಮಾಡಿದ್ದೀರಾ. ನಿಮ್ಮ ಆಶೀರ್ವಾದವನ್ನ ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ಈ ನಾಡಿಗೆ ಇನ್ನಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡುವಂತ, ಇನ್ನಷ್ಟು ಅಭಿವೃದ್ಧಿ ಪರವಾದಂತ ಕೆಲಸವನ್ನ ಮಾಡುವಂತದ್ಕ, ಕರ್ನಾಟಕವನ್ನ ದೇಶದಲ್ಲಿ ನಂಬರ್ 1 ಮಾಡುವಂತ ದಿಕ್ಕಿನಲ್ಲಿ ನಿಮ್ಮೆಲ್ಲರ ಸಹಕಾರ ಆಶೀರ್ವಾದವನ್ನ ಪಡೆದು ನಾನು ಮುನ್ನಡೀತೀನಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು. ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿ ಸದಾ ಇರಲಿ ಅಂತೇಳಿ ಮತ್ತೊಮ್ಮೆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ. ಧನ್ಯವಾದಗಳು ಎಲ್ಲರೂ. ಸರ್ ಏನೋ ಒಂದು ಮಿಸ್ ಆಗಿರ್ಬೇಕಲ್ವಾ? ಮೇಯ್ನೇ ಬರ್ತದೆ. ಸಚಿವರು ಇವತ್ತಿಂದ ಅಲ್ಲ, ಕಳೆದ 2 ವರ್ಷದಿಂದನೂ ಕೂಡ ನನ್ನ ಕೈಯಲ್ಲಿ ಶ್ರೀರಂಗಪಟ್ಟಣದಲ್ಲಿ ಹಕ್ಕುಪತ್ರ ಕೊಡ್ಸೋ ಅಂತ ಇದು. ಯಾಕಂದ್ರೆ 50 ವರ್ಷ ಆಯ್ತು ಗುರುಗಳಿಗೆ ಹೇಳ್ತಾ ಇದ್ರು, KRS ಹತ್ರ KRS ಕಟ್ಟಿದವ್ರಿಗೆ 50 ವರ್ಷದಿಂದ ಅವ್ರ ಮನೆಗೆ ಹಕ್ಕುಪತ್ರ ಇರ್ಲಿಲ್ಲ, ಅವ್ರ ಜಮೀನಿಗೆ ಹಕ್ಕುಪತ್ರ ಇರಲಿಲ್ಲ. ಅದನ್ನ ಕೊಡಿಸುವಂತ ಸಂದರ್ಭದಲ್ಲಿ ಕೂಡ ನನ್ನ ಹತ್ರ ಬಂದು ಆ ಜನಗಳಿಗೆ ನಾನು ಕಂದಾಯ ಸಚಿವನಾಗಿದ್ದಾಗ ಅವ್ರಿಗೆ ಹಕ್ಕುಪತ್ರವನ್ನ ಕೊಡಿಸುವಂತದ್ದು ಇರ್ಬೋದು. ಮನೆನೂ ಕೂಡ ಹೆಲ್ಮೆಟ್ ಹಾಕಿದ್ರೆ ಉಳಿತಾ ಇದ್ರು. ಇಂಥದ್ದನ್ನ ನಾವು ಫ್ರೀ ಕೊಡ್ಬೇಕು. ಅವರ ಜೀವವನ್ನ ಕಾಪಾಡುವಂತ ಕೆಲಸಕ್ಕೆ ಇವತ್ತು ಇಡೀ ಜಿಲ್ಲೆಯಲ್ಲಿ ಸುಮಾರು 10,000ಕ್ಕೂ ಹೆಚ್ಚು ಹೆಲ್ಮೆಟ್ ಅನ್ನ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಅವರು ಮುಂದೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಅವರು ಒಳ್ಳೆಯ ಮಂಡ್ಯದಲ್ಲಿ ಒಳ್ಳೆಯ ನಾಯಕನಾಗಿ ಒಳ್ಳೆಯ ಸ್ಥಾನ ಗೌರವ ಸಿಗಲಿ ಅವರಿಗೆ. ನಾಯಕನಾಗಿ ನಿಮ್ಮ ನಾಯಕನಾಗಿ, ನಿಮ್ಮ ಪ್ರೀತಿಯ ನಾಯಕನಾಗಿ ಬೆಳೀಲಿ. ನಮ್ಮೆಲ್ಲರ ಆಶೀರ್ವಾದ ಅವರಿಗೆ ಇರುತ್ತೆ ಅನ್ನೋ ಮಾತನ್ನ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.